ವಿದ್ಯಾರ್ಥಿಗಳೇ ಮತ್ತು ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಗೂಗಲ್ ಮೀಟ್ ಆ್ಯಪನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಿಕೊಳ್ಳೋದು ನಮ್ಮ ಮೊಬೈಲನ್ನು ಅನ್ನೋದು ನೋಡೋಣ. ನಾವು ಮೊದಲಿಗೆ ಪ್ಲೇಸ್ಟೋರಿಗೆ ಹೋಗಬೇಕು. ಪ್ಲೇಸ್ಟೋರಿಗೆ ಹೋಗಿ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಸರ್ಚ್ ಬಾರ್ ಬರುತ್ತೆ. ಅದರ ಮೇಲೆ ಗೂಗಲ್ ಮೀಟ್ ಆ್ಯಪ್ ಅಂತಕ್ಕಂಥದ್ದನ್ನು ಬರಿಬೇಕು. ಬರೆದಾದ ನಂತರ ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಇನ್ಸ್ಟಾಲ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆ ಕ್ಲಿಕ್ ಮಾಡಿದ ನಂತರ ಈ ಗೂಗಲ್ ಮೀಟ್ ಆ್ಯಪ್ ನಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಆಗಲು ಪ್ರಾರಂಭ ಆಗುತ್ತೆ. ಆದ ನಂತರ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ, ನಾವು ಕಾಯಬೇಕು. ಇದು ಡೌನ್ಲೋಡ್ ಆದ ನಂತರ ಇಲ್ಲಿ ಓಪನ್ ಅಂತಕ್ಕಂಥ ಒಂದು ಬಟನ್ ಬರುತ್ತೆ, ಆಪ್ಷನ್ ಬರುತ್ತೆ. ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕ ಒಂದು ಪೇಜ್ ಕಾಣುತ್ತೆ. ಇಲ್ಲಿ ವೆಲ್ಕಮ್ ಟು ಮೀಟ್ ಅಂತಕ್ಕಂಥದ್ದನ್ನು ನೋಡ್ತೀವಿ. ಇಲ್ಲಿ ಕೆಳಗಡೆ ಕಾಣತಕ್ಕಂತಹ ಒಂದು ಕಂಟಿನ್ಯೂ ಅನ್ನೋದ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಅಲೋ ಮೀಟ್ ಟು ಟೇಕ್ ಪಿಕ್ಚರ್ಸ್ ಆ್ಯಂಡ್ ರೆಕಾರ್ಡ್ ವಿಡಿಯೋ ಅಂತಕ್ಕಂಥದ್ದು ಕೇಳುತ್ತೆ. ಇದರ ಮೇಲೆ ನಾವು ಅಲೋ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅದು ಕೇಳುತ್ತೆ ಅಲೋ ಮೀಟ್ ಟು ರೆಕಾರ್ಡ್ ಆಡಿಯೋ ಅಂತ ಕೇಳುತ್ತೆ. ಅಲೋ ಅಂತಕ್ಕಂಥದ್ದು ಮಾಡಬೇಕು. ಮಾಡಿದ ನಂತರ ಅಲ್ಲಿ ಅದು ನಿಮ್ಮ ಮೊಬೈಲ್ನಲ್ಲಿರ್ತಕ್ಕಂಥ ಇಮೇಲ್ ಐ ಡಿಯನ್ನು ಕೇಳುತ್ತೆ. ಇಮೇಲ್ ಐ ಡಿ ಈಗಾಗಲೇ ನಿಮ್ಮಲ್ಲಿರ್ತಕ್ಕಂಥ ಮೊಬೈಲ್ನಲ್ಲಿ ಸ್ಮಾರ್ಟ್ಫೋನಲ್ಲಿ ಇಮೇಲ್ ಐ ಡಿ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ನೋಡ್ತೀವಿ. ಇಲ್ಲಿ ನಾವು ಮೀಟಿಂಗ್ ಆಗಲಿ ಅಥವಾ ಆನ್ಲೈನ್ ಕ್ಲಾಸನ್ನು ಜಾಯ್ನ್ ಆದ ನಂತರ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತಂದರೆ ನಾವೇನು ಮಾಡ್ಬೇಕಂತಂದರೆ ಇಲ್ಲಿ ಕಾಣತಕ್ಕಂಥ ಒಂದು ಆಡಿಯೋ ಮೇಲೆ ಮತ್ತು ಇಲ್ಲಿ ಕಾಣತಕ್ಕಂಥ ವಿಡಿಯೋ ಮೇಲೆ ಕ್ಲಿಕ್ ಮಾಡಬೇಕು. ಮ್ಯೂಟ್ ಆಗುತ್ತೆ. ನಮಗೆ ಕ್ಲಾಸ್ ಹೇಳ್ತಕ್ಕಂಥವ್ರ ಮಾತು ಸರಿಯಾಗಿ ಕೇಳುತ್ತೆ. ಈ ರೀತಿಯಾಗಿ ನಾವೇನು ಮಾಡ್ಬೋದಪ್ಪ ಅಂತಂದರೆ ಈ ಗೂಗಲ್ ಮೀಟ್ ಆ್ಯಪನ್ನು ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಡೌನ್ಲೋಡ್ ಮಾಡ್ಕೊಂಡ ನಂತರ ನಾವು ಕ್ಲೋಸ್ ಮಾಡಿ ನಮ್ಮ ಮೊಬೈಲ್ನ ಸ್ಕ್ರೀನಲ್ಲಿ ಹೋದಾಗ ನಾವು ಸ್ಕ್ರೀನ್ನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಡೌನ್ಲೋಡ್ ಆಗಿರ್ತಕ್ಕಂತಹ ಗೂಗಲ್ ಮೀಟ್ ಆ್ಯಪ್ನ ಒಂದು ಲೋಗೋ ಕಾಣುತ್ತೆ. ನನ್ನ ಹೆಸರು ಸುಧಾಕರ್ ಪಾಟೀಲ್, ಸರ್ಕಾರಿ ಪ್ರೌಢಶಾಲೆ ಶಾಲೆಗೆ. ಈ ವಿಡಿಯೋನ ಮಾಡ್ಲಿಕ್ಕೆ ಕಾರಣೇನಪ್ಪ ಅಂತಂದರೆ ಈ ಕ್ರಾಸ್ ಕೋರ್ಸ್ ಪ್ರಾರಂಭ ಆಗೋದ್ರಿಂದ ವಿದ್ಯಾರ್ಥಿಗಳಿಗೆ ಈ ಒಂದು ಗೂಗಲ್ ಮೀಟ್ ಆ್ಯಪನ್ನು ಕೂಡ ಉಪಯೋಗ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈಗಾಗಲೇ ನಾನು ಮೈಕ್ರೋಸಾಫ್ಟ್ ಟೀಮ್ ಆ್ಯಪ್ನು ಕೂಡ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಹೇಳಿದ್ದೀನಿ. ಇದನ್ನು ಕೂಡ ಅದೇ ರೀತಿಯಾಗಿ ಉಪಯೋಗ ಆಗುತ್ತೆ. ವಿದ್ಯಾರ್ಥಿಗಳೇ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಳ್ಳಿ. ಇದು ಏನಂತಂದರೆ ನಿಮಗೆ ಕ್ರಾಸ್ ಕೋರ್ಸಿಗೆ ಉಪಯೋಗ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.